ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಸಂಭ್ರಮದ ಕೆಂಪೇಗೌಡ ಜಯಂತಿ ಆಚರಣೆ, ಗಮನ ಸೆಳೆದ ಸಾಂಸ್ಕೃತಿಕ ಮೆರವಣಿಗೆ. ಬೆಂಗಳೂರು ಬೆಳವಣಿಗೆಗೆ ಕೆಂಪೇಗೌಡರೇ ಕಾರಣ ಎಂದ ಸಚಿವ ಚಲುವರಾಯಸ್ವಾಮಿ. ಕೆಆರ್ಎಸ್ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಳ, ಜಲಾಶಯ ಸಂಪೂರ್ಣ ಭರ್ತಿಗೆ ದಿನಗಣನೆ ಆರಂಭ. ಜೂನ್ 30ರಂದು ಮುಖ್ಯಮಂತ್ರಿಗಳಿಂದ ಬಾಗಿನ ಅರ್ಪಣೆ. ಪಾಂಡವಪುರ ಸರ್ಕಾರಿ ಶಾಲೆಗೆ ಜಿಲ್ಲಾ ಪಂಚಾಯತ್ ಸಿಇಒ ದಿಢೀರ್ ಭೇಟಿ, ಫಲಿತಾಂಶ ಉತ್ತಮಗೊಳಿಸಲು ನಂದಿನಿ ಸೂಚನೆ. ವಿದ್ಯಾರ್ಥಿಗಳು ಶಾಲೆಗೆ ಗೈರು ಹಾಜರಾಗದಿರಲು ಮನವಿ. ಜೂನ್ 20ರಂದು ಭಾರತಿ ನಗರಕ್ಕೆ ನಿಖಿಲ್ ಕುಮಾರಸ್ವಾಮಿ ಭೇಟಿ, ಜೆಡಿಎಸ್ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಳ್ಳಲು ಡಿಸಿ ತಮ್ಮಣ್ಣ ಮನವಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹಾಗೂ ಅಭಿವೃದ್ಧಿ ಹೊಂದಿರುವ ನಗರ ಬೆಂಗಳೂರು. ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ನಾಡಪ್ರಭು ಕೆಂಪೇಗೌಡ ಕಾರಣರಾಗಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಮಂಡ್ಯದಲ್ಲಿ ನಡೆದ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ತಿಳಿಸಿದರು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಡ್ಯ ವತಿಯಿಂದ 516ನೇ ಶ್ರೀ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ಮಂಡ್ಯ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಶ್ರೀ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, 500 ವರ್ಷಗಳ ಹಿಂದೆಯೇ ಕೆಂಪೇಗೌಡರ ದೂರದೃಷ್ಟಿಯನ್ನು ಇಟ್ಟುಕೊಂಡು ಬೆಂಗಳೂರು ನಗರದಲ್ಲಿ ಕೆರೆ ಕಟ್ಟೆಗಳು, ದೇವಾಲಯಗಳನ್ನು ನಿರ್ಮಿಸಿದ್ದರು. ಪ್ರಸ್ತುತ ಹಳೆ ಮೈಸೂರು ಭಾಗ ಮತ್ತು ಬೆಂಗಳೂರು ಇಷ್ಟು ಅಭಿವೃದ್ಧಿ ಹೊಂದಲು ಮೂಲ ಕಾರಣ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ನಾಡಪ್ರಭು ಕೆಂಪೇಗೌಡರು ಎಂದು ಹೇಳಿದರು. ಕಳೆದ 100 ವರ್ಷಗಳ ಇತಿಹಾಸದಲ್ಲಿ ಕೃಷ್ಣರಾಜ ಅಣೆಕಟ್ಟು ಜೂನ್ ತಿಂಗಳಿನಲ್ಲಿ ಇಷ್ಟು ಪ್ರಮಾಣದ ನೀರು ಶೇಖರಣೆ ಆಗಿಯೇ ಇಲ್ಲ. ಇದೊಂದು ಐತಿಹಾಸಿಕ ಕ್ಷಣ. ಕೃಷ್ಣರಾಜ ಅಣೆಕಟ್ಟಿನಿಂದ ಇಂದು ಮಂಡ್ಯ, ಹಳೆ ಮೈಸೂರಿನ ಪ್ರಾಂತ್ಯ, ಬೆಂಗಳೂರಿನಂತಹ ನಗರಗಳಲ್ಲಿ ನೀರಿನ ದಾಹವನ್ನು ತಣಿಸಿದೆ ಎಂದು ತಿಳಿಸಿದರು. ನಮ್ಮ ಸ್ವತಂತ್ರ ಪೂರ್ವ ಕೆಂಪೇಗೌಡರು ನಾಡಪ್ರಭುವಾಗಿ ಈ ಬೆಂಗಳೂರು ಪ್ರಾಂತ್ಯವನ್ನ ಇಷ್ಟೊಂದು ಅವತ್ತಿನ ಕಾಲದಲ್ಲೇ ಈ ಒಂದು ಮುಂದಿನ ಉದ್ದೇಶವನ್ನ ಇಟ್ಟು ಬೆಂಗಳೂರು ನಗರವನ್ನ ಎಲ್ಲ ದೇವಾಲಯಗಳಿರ್ಬೋದು, ಕೆರೆಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಮಾರ್ಕೆಟ್ಗಳಿರ್ಬೋದು, ಪ್ರತಿಯೊಂದನ್ನು ಯೋಚಿಸಿ ಮಾಡಿರ್ತಕ್ಕಂಥದ್ದು. 500 ವರ್ಷದ ಹಿಂದೆಲೇ ನಾವಿವತ್ತು ಆಲೋಚನೆ ಮಾಡೋಕ್ಕಾಗತ್ತೋ ಇಲ್ಲವೋ ಅಷ್ಟು ಮುಂದಾಲೋಚನೆಯನ್ನು ಮಾಡಿದ್ದಾರೆ ಅಂದರೆ ಅವರನ್ನ ಯಾವ ರೀತಿ ನಾವು ಗೌರವಿಸಬೇಕು, ಪೂಜಿಸಬೇಕು, ನೆನೆಸಬೇಕು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ತೀವಿ. ಅವರು ಹಾಕಿದಂಥ ಅಡಿಪಾಯ ಇವತ್ತು ನಮಗೆ ಬೆಂಗಳೂರು ಫಲ ಕೊಡ್ತಾ ಇದೆ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಅವರು ಮಾತನಾಡಿ, ಬೆಂಗಳೂರು ಕಟ್ಟಿದ ನಾಯಕರಾದ ಕೆಂಪೇಗೌಡ ಅವರು 500 ವರ್ಷಗಳ ಹಿಂದೆಯೇ ಬೆಂಗಳೂರು ನಗರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದರು. ಬೆಂಗಳೂರು ನಿರ್ಮಾಣವಾದ ನಂತರ ಬಹಳಷ್ಟು ಜನರು ಉದ್ಯೋಗವನ್ನು ಪಡೆದು ಬೆಂಗಳೂರಿನಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ ಎಂದು ಹೇಳಿದರು. ಕಳೆದ 2 ವರ್ಷಗಳಿಂದ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು 4,000 ಕೋಟಿ ಅನುದಾನವನ್ನು ಬಿಡುಗಡೆಗೊಳಿಸಿದ್ದಾರೆ. ಮಂಡ್ಯ ಅಭಿವೃದ್ಧಿಗೆ ಸಹಕರಿಸುತ್ತಿರುವ ಚಲುವರಾಯಸ್ವಾಮಿ ಅವರನ್ನ ಮಂಡ್ಯದ ನಿರ್ಮಾತೃ ಎಂದರೆ ತಪ್ಪಾಗಲಾರದು ಎಂದು ಅಭಿಪ್ರಾಯಪಟ್ಟರು. ಜಿಲ್ಲಾಡಳಿತದಿಂದ ಮಂಡ್ಯದಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಊರು ಕಟ್ಟಿದ ನಾಯಕ ಅಂತ ಹೇಳಿದ್ರೆ ಕೆಂಪೇಗೌಡರು. ಒಕ್ಕಲಿಗರ ಅಸ್ಥಿತಿ ಅಂತ ವಿಚಾರ ಬಂದಾಗ ಕೆಂಪೇಗೌಡರು, ಬಾಲಗಂಗಾಧರ ಸ್ವಾಮೀಜಿ, ಎಸ್.ಎಂ. ಕೃಷ್ಣ, ಕೆಂಗಲ್ ಹನುಮಂತಯ್ಯ ಇವರ ನೆನಪು ನಮ್ಮನ್ನ ಯಾವತ್ತೂ ಕೂಡ ಇದ್ದೇ ಇರ್ತದೆ. ಈ ಒಕ್ಕಲಿಗರ ಜಿಲ್ಲೆಯಲ್ಲಿ ಕೆಂಪೇಗೌಡ ಜಯಂತಿಯನ್ನ ಮಾಡೋದೇ ನಮಗೆ ಹೆಮ್ಮೆಯ ವಿಚಾರ. ಇವತ್ತು ಬೆಂಗಳೂರು ಅಂತ ಬೆಂಗಳೂರಿಗೆ ಮಂಡ್ಯದ ಎಷ್ಟೋ ಯುವಕರಿಗೆ ಅನ್ನ ಕೊಡ್ತಾ ಇದೆ, ದಾರಿ ಕೊಡ್ತಾ ಇದೆ. ರೈತರು ಬೆಳೆದ ಬೆಳೆಯನ್ನ ಬೆಂಗಳೂರಿಗರು ಕೊಂಡುಕೊಳ್ತಾ ಇದ್ದಾರೆ, ನಮ್ಮ ಜೀವನದ ಮಟ್ಟ ಉತ್ತಮ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅದಕ್ಕೆ ಬೆಂಗಳೂರು ನಗರ ಮಂಡ್ಯಕ್ಕೆ ಒಂದು ಸೇತುವೆ ಆಗಿದೆ. ಅಂತಹ ಬೆಂಗಳೂರು ನಗರವನ್ನ ಕಟ್ಟಿದವರು ನಮ್ಮ ಕೆಂಪೇಗೌಡರು ಅನ್ನೋದಕ್ಕೆ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ನಂತರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ
ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಗಳು ಮಾತನಾಡಿ, ಕೆಂಪೇಗೌಡರು ಹಂಪಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹಂಪಿಯ ಆಡಳಿತ ಕಾರ್ಯವೈಖರಿ, ಹಂಪಿಯ ವೈಭವವನ್ನು ಕಂಡು ವಿಜಯನಗರ ಸಂಸ್ಥಾಪಕ ಶ್ರೀ ಕೃಷ್ಣದೇವರಾಯರ ಬಳಿ ಸಲಹೆ ಪಡೆದು ನಾನು ಇಂತಹ ಒಂದು ನಗರವನ್ನು ಕಟ್ಟಬೇಕೆಂದು ಬೆಂಗಳೂರನ್ನು ಆಯ್ಕೆ ಮಾಡಿಕೊಂಡು ದೇವಾಲಯ, ಕೆರೆ ಕಟ್ಟೆಗಳನ್ನು ನಿರ್ಮಿಸಿದರು ಎಂದು ಹೇಳಿದರು. ಬಹುಶಃ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಇದ್ದರೆ ನಮ್ಮ ನಾಡಿನ ಕರ್ನಾಟಕ ರಾಜ್ಯದ ರಾಜಧಾನಿ ಹುಬ್ಬಳ್ಳಿಯೋ, ಧಾರವಾಡದಲ್ಲೋ, ಬೆಳಗಾವಿಯಲ್ಲೋ ಹೋಗ್ತಾ ಅಂತ ಪರಿಸ್ಥಿತಿ ಇತ್ತು. ಆದರೆ ಈ ಬೆಂಗಳೂರು ಇಷ್ಟು ಅತ್ಯುನ್ನತ ರೀತಿಯಲ್ಲಿ ಬೆಳೆದು ಸುಮಾರು ಇವತ್ತು ಬೆಂಗಳೂರು ಕೆಂಪೇಗೌಡರು ಮಾಡಿದ ಪ್ರದೇಶದಿಂದ ಸುತ್ತಲೂ 60 ಕಿಲೋಮೀಟರ್ ಪ್ರದೇಶ ಬೆಂಗಳೂರು ಬೆಳೆದಿದೆ. ನಂತರ UPSC ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾದ ಜಿಲ್ಲೆಯ ಮೊಡಚಾಕನಹಳ್ಳಿಯ MR ನಿಖಿಲ್ ಹಾಗೂ ಹಳೆ ಬೂದನೂರಿನ ಮನೋಜ್ HP ರವರಿಗೆ ಮತ್ತು ಇತರೆ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಸಭೆಯಲ್ಲಿ ಮೂಡಾ ಅಧ್ಯಕ್ಷ ನಯೀಂ, ನಗರಸಭೆ ಅಧ್ಯಕ್ಷ ME ಪ್ರಕಾಶ್, ನಗರಸಭೆ ಉಪಾಧ್ಯಕ್ಷ ಅರುಣ್ ಕುಮಾರ್, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ KR ನಂದಿನಿ, ಅಪರ ಜಿಲ್ಲಾಧಿಕಾರಿ BC ಶಿವಾನಂದಮೂರ್ತಿ, ಉಪವಿಭಾಗಾಧಿಕಾರಿ ಶಿವಮೂರ್ತಿ, ರೆಡ್ ಕ್ರಾಸ್ ಸಂಸ್ಥೆಯ ನಗರಸಭಾಧ್ಯಕ್ಷೆ ಮೀರಾ ಶಿವಲಿಂಗಯ್ಯ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಜಯರಾಮ್ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಮಂಡ್ಯದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಿನ್ನೆಲೆಯಲ್ಲಿ ಮೆರವಣಿಗೆ ಎಲ್ಲರ ಗಮನ ಸೆಳೆಯಿತು. ವೈವಿಧ್ಯಮಯ ಜಾನಪದ ಕಲಾ ಪ್ರಕಾರಗಳು ಮೆರವಣಿಗೆಗೆ ರಂಗು ತಂದವು. ಪೂರ್ಣಕುಂಭ ಹೊತ್ತ ಮಹಿಳೆಯರು ಕಹಳೆ, ಡೊಳ್ಳು ಕುಣಿತದೊಂದಿಗೆ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಮೈಸೂರು ಬೆಂಗಳೂರು ಹೆದ್ದಾರಿಯ ಮುಖಾಂತರ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದವರೆಗೂ ಮೆರವಣಿಗೆ ತಲುಪಿತು. ಅಧ್ಯಕ್ಷ ME ಪ್ರಕಾಶ್, ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ, ಮುಖಂಡರಾದ ಅಮ್ಜದ್ ಪಾಷಾ ಸೇರಿದಂತೆ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ KRS ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ 50,000ದಿಂದ 80,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡುವ ಸಾಧ್ಯತೆ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಒಳಹರಿವು ಪ್ರಮಾಣ ಹೆಚ್ಚಾಗ್ತಾ ಇದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಇಂದು 50,000ದಿಂದ 80,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡುವ ಸಾಧ್ಯತೆ ಇರುತ್ತದೆ. ಕಾವೇರಿ ನದಿ ಪಾತ್ರದಲ್ಲಿನ ಸಾರ್ವಜನಿಕರು ಸ್ವಯಂ ಮುಂಜಾಗ್ರತೆ ವಹಿಸುವುದು, ಕಾವೇರಿ ನದಿ ಪಾತ್ರಕ್ಕೆ ಅಥವಾ ತಗ್ಗು ಪ್ರದೇಶಗಳಿಗೆ ಭೇಟಿ ನೀಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ನದಿ ಪಾತ್ರಗಳಲ್ಲಿ ಮತ್ತು ತಗ್ಗು ಪ್ರದೇಶಗಳಲ್ಲಿರುವ ರೈತರು ಕೃಷಿ ಚಟುವಟಿಕೆಗಳಿಗೆ ಹೋಗದಂತೆ ಹಾಗೂ ಜಾನುವಾರುಗಳನ್ನು ಬಿಡದಂತೆ ಎಚ್ಚರಿಕೆ ವಹಿಸುವುದು, ನದಿ ಪಾತ್ರದಲ್ಲಿ ಮತ್ತು ಸೇತುವೆ ಇನ್ನಿತರ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡುವುದು, ನೀರಿನಲ್ಲಿ ಈಜುವುದು ಹಾಗೂ ಸೆಲ್ಫಿ ತೆಗೆಯುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ತಾಲೂಕು ಆಡಳಿತದ ವತಿಯಿಂದ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಹಾಗೂ ಅಪಾಯಕಾರಿ ಸ್ಥಳಗಳಲ್ಲಿ ಅಳವಡಿಸಿರುವ ಸೂಚನಾ ಫಲಕಗಳನ್ನು ಸಾರ್ವಜನಿಕರು ಗಮನಿಸುವುದು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ರೈತರ ಜೀವನಾಡಿಯಾಗಿರುವ ಕೃಷ್ಣರಾಜಸಾಗರ ಜಲಾಶಯ ಭರ್ತಿಯಾಗಿದ್ದು ಜೂನ್ 30ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಾಗೀನ ಅರ್ಪಿಸಲಿದ್ದಾರೆ ಎಂದು
ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಮಂಡ್ಯದಲ್ಲಿ ತಿಳಿಸಿದರು. ಅವರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದರು. ಮುಖ್ಯಮಂತ್ರಿಗಳು ಜೂನ್ 30ರಂದು ಬೆಳಗ್ಗೆ 10:30 ಗಂಟೆಗೆ ನಂತರ ಕೆಆರ್ಎಸ್ಗೆ ಆಗಮಿಸಿ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಲಿದ್ದಾರೆ. ಅಧಿಕಾರಿಗಳು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಿ ಎಂದರು. ವೇದಿಕೆ ಸಾರ್ವಜನಿಕರಿಗೆ ಆಸನದ ವ್ಯವಸ್ಥೆ, ಭದ್ರತಾ ವ್ಯವಸ್ಥೆಯಲ್ಲಿ ಯಾವುದೇ ಲೋಪ ಉಂಟಾಗದಂತೆ ಅಧಿಕಾರಿಗಳು ಕಾರ್ಯನಿರ್ವಹಿಸಿ ಎಂದು ಸೂಚನೆ ನೀಡಿದರು. ಸರ್ಕಾರ ಈ ಆಫೀಸ್ನಲ್ಲಿ ಕಾರ್ಯನಿರ್ವಹಿಸಲು ಅವಶ್ಯಕವಿರುವ ಲ್ಯಾಪ್ಟಾಪ್ ಅನ್ನು ಜಿಲ್ಲೆಯ 185 ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಒದಗಿಸಿದ್ದು, ಸಾಂಕೇತಿಕವಾಗಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸಚಿವರು ಲ್ಯಾಪ್ಟಾಪ್ ವಿತರಿಸಿದರು. ಜಿಲ್ಲಾ ಹಾಗೂ ತಾಲೂಕು ಆಡಳಿತದಲ್ಲಿ ಸರ್ಕಾರಿ ಕೆಲಸಗಳನ್ನು ಈ ಆಫೀಸ್ ಮೂಲಕ ನಿರ್ವಹಿಸಬೇಕಿದ್ದು, ಕೆಲಸವನ್ನು ಪಾರದರ್ಶಕ ಹಾಗೂ ದಕ್ಷತೆಯಿಂದ ನಿರ್ವಹಿಸಿ ಎಂದರು. ಸಭೆಯಲ್ಲಿ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಪಿ ರವಿಕುಮಾರ್, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೆಆರ್ ನಂದಿನಿ, ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ, ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ, ಅಧೀಕ್ಷಕ ಅಭಿಯಂತರ ರಘುರಾಮ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಕ್ಕಳು ಕಡ್ಡಾಯವಾಗಿ ಶಾಲೆಗೆ ಹಾಜರಾಗುವುದನ್ನು ಶಿಕ್ಷಕರು ಖಾತ್ರಿಪಡಿಸಿಕೊಳ್ಳಬೇಕು ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶವನ್ನು ಉತ್ತಮಗೊಳಿಸಬೇಕು ಎಂದು ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಸೂಚನೆ ನೀಡಿದರು. 2025ರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 25% ಫಲಿತಾಂಶ ಪಡೆದ ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಅನಿರೀಕ್ಷಿತ ಭೇಟಿ ನೀಡಿದ ಅವರು ಸ್ಥಳದಲ್ಲಿದ್ದ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗೆ ಶಾಲೆಯನ್ನು ದತ್ತು ಪಡೆದು 100% ಫಲಿತಾಂಶ ಪಡೆಯುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದರು. ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿ, ಶಾಲೆಗೆ ಗೈರು ಹಾಜರಾಗಬಾರದು. ಗೈರು ಹಾಜರಾದಲ್ಲಿ ನಿಮ್ಮನ್ನು ಪರೀಕ್ಷೆಗೆ ಕೂರಿಸುವುದಿಲ್ಲ. ವಿದ್ಯಾರ್ಥಿಗಳು ಗ್ರಾಮ ಪಂಚಾಯತ್ನ ಗ್ರಂಥಾಲಯದ ಉಪಯೋಗ ಪಡೆಯಬೇಕು. ಪಠ್ಯ ಅರ್ಥವಾಗದಿದ್ದ ಸಂದರ್ಭದಲ್ಲಿ ಶಿಕ್ಷಕರ ಜೊತೆ ಸಮಾಲೋಚಿಸಿ ಕಲಿತುಕೊಳ್ಳಲು ಪ್ರಯತ್ನಿಸಬೇಕು ಎಂದು ತಿಳಿಸಿ, ಗೈರು ಹಾಜರಾಗುವ ಮಕ್ಕಳ ಪೋಷಕರಿಗೆ ತಿಳುವಳಿಕೆ ಪತ್ರ ನೀಡುವಂತೆ ಮುಖ್ಯೋಪಾಧ್ಯಾಯರಿಗೆ ಸೂಚನೆ ನೀಡಿದರು. ಜಿಲ್ಲೆಯಲ್ಲಿ ಕಡಿಮೆ ಫಲಿತಾಂಶ ಪಡೆದಿರುವ ಶಾಲೆಗಳನ್ನು ಪಟ್ಟಿ ಮಾಡಿ ಸದರಿ ಶಾಲೆಗಳನ್ನು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ದತ್ತು ನೀಡಲು ಅಗತ್ಯ ಕ್ರಮ ವಹಿಸುವಂತೆ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಯವರಿಗೆ ಸೂಚಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಿನ ಕಡಿಮೆ ಫಲಿತಾಂಶ ಪಡೆದಿರುವ ಶಾಲೆಗಳನ್ನು ದತ್ತು ಪಡೆಯಬೇಕು ಹಾಗೂ ವಿದ್ಯಾರ್ಥಿಗಳನ್ನು ಆಯಾ ಶಾಲೆಯ ಶಿಕ್ಷಕರು ದತ್ತು ಪಡೆದು ಫಲಿತಾಂಶ ಉತ್ತಮಗೊಳಿಸಲು ಪ್ರಯತ್ನಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಲಕ್ಷ್ಮಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ವೀಣಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ರವಿಕುಮಾರ್ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಜರಿದ್ದರು. ಪಾಂಡವಪುರ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ, ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟ ಹಾಗೂ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘದ ಆಶ್ರಯದಲ್ಲಿ ಪಟ್ಟಣದ ತಾಲೂಕು ಕಚೇರಿ ಬಳಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು, ನೌಕರರು, ಪ್ರಗತಿಪರ ರೈತರು ಭಾಗವಹಿಸಿದ್ದರು. ತೋಟಗಾರಿಕೆ, ಕೃಷಿ, ರೇಷ್ಮೆ ಕೃಷಿಯಲ್ಲಿ ಮುಂಚೂಣಿಯಲ್ಲಿರುವ 6 ಜನ ಪ್ರಗತಿಪರ ರೈತರನ್ನು ಹಾಗೂ ಸರ್ಕಾರಿ ಶಾಲೆಯ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ರವರು ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು ಕುಡಿಯುವ ನೀರಿನ ವ್ಯವಸ್ಥೆ, ಕೆರೆಗಳ ನಿರ್ವಹಣೆ, ಮಾರುಕಟ್ಟೆ ನಿರ್ಮಾಣದ ಮೂಲಕ ನಗರ ಅಭಿವೃದ್ಧಿಗೆ ಅವಿಸ್ಮರಣೀಯ ಕೊಡುಗೆ ನೀಡಿದರು. ರೈತರ ಸಹಾಯಕ್ಕಾಗಿ ಮಾರುಕಟ್ಟೆ ನಿರ್ಮಿಸಿ ಬಡವರಿಗೂ ಉದ್ಯೋಗ ಅವಕಾಶ ನೀಡಿದರು ಎಂದು ಹೇಳಿದರು. ಅಧ್ಯಕ್ಷತೆಯನ್ನು ವಹಿಸಿದ್ದ ತಹಸೀಲ್ದಾರ್ ಸಂತೋಷ್ ರವರು ಮಾತನಾಡಿ, ಕೆಂಪೇಗೌಡರು ಶಾಂತಿ, ಸಾಮರಸ್ಯದ ಪ್ರತೀಕವಾಗಿ ಎಲ್ಲ ಜನಾಂಗಗಳನ್ನು ಒಗ್ಗೂಡಿಸುವ ದೃಷ್ಟಿಕೋನ ಹೊಂದಿದ್ದರು. ಇಂದು ಬೆಂಗಳೂರು ಮಹಾನಗರ ಪ್ರಪಂಚದಾದ್ಯಂತ ಪ್ರಸಿದ್ಧಿಯಾಗಿದೆ ಎಂಬುದು ಅವರ ದೂರದೃಷ್ಟಿಯ ಫಲವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ನಿರ್ವಹಣಾಧಿಕಾರಿ ವೀಣಾರವರು, ಬೆಂಗಳೂರು ನಗರದ ಬೆಳವಣಿಗೆ ಯಾವುದೇ ಸಮುದಾಯಕ್ಕೆ ಸೀಮಿತವಲ್ಲ, ಇದೊಂದು ಸಮಷ್ಟಿ ಯತ್ನ. ಇದರ ಮೊದಲ ಶಿಲ್ಪಿ ನಾಡಪ್ರಭು ಕೆಂಪೇಗೌಡರು ಎಂದು ಶ್ಲಾಘಿಸಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಒಕ್ಕಲಿಗರ ಒಕ್ಕೂಟದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಿಆರ್ ರಮೇಶ್ ಮಾತನಾಡಿ, ನಾವು ಜಿಲ್ಲಾಡಳಿತ ಮತ್ತು ಸರ್ಕಾರದ ಮುಂದಿಗೆ ಮನವಿ ಸಲ್ಲಿಸುತ್ತೇವೆ. ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಬೇಕು ಎಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ಚಂದ್ರು, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿಕೆ ಯೋಗೇಶ್, ಯುವ ನಾಯಕ ದೀಪು, ಜನತಾ ಬಂಡಾರದ ರಾಮಕೃಷ್ಣೇಗೌಡ, ಡಾಕ್ಟರ್ ಅರವಿಂದ್, ರಾಘು, ಕೆಂಪುಗೌಡ, ಧನ್ಯಕುಮಾರ್, ಎಚ್ಎನ್ ಮಂಜುನಾಥ್, ಧನಂಜಯ್ ಮತ್ತು ಅನೇಕ ಗಣ್ಯರು ಭಾಗವಹಿಸಿದ್ದರು. ಜೈ ಕರ್ನಾಟಕ ಪರಿಷತ್ ಆಶ್ರಯದಲ್ಲಿ ಮಂಡ್ಯದ ಹೊಸಹಳ್ಳಿ ವೃತ್ತದಲ್ಲಿ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿಯನ್ನು ಆಚರಿಸಲಾಯಿತು.
ಕೆಂಪೇಗೌಡರ ಜಯಂತಿಯಲ್ಲಿ ಆಚರಣೆ ಮಾಡಿ ನೆನೆಯುವುದು ಎಷ್ಟು ಸರಿಯೋ ಅದೇ ರೀತಿ ಅವರ ಆದರ್ಶಗಳನ್ನು ಪಾಲಿಸಬೇಕು. ಎಲ್ಲ ಜನಾಂಗದ ಅಭಿವೃದ್ಧಿಯ ಪ್ರಭು ಕೆಂಪೇಗೌಡರು. ಈ ನಾಡಿಗೆ ಅವರ ಕೊಡುಗೆ ಅಪಾರವಾಗಿದೆ. ಇಂತಹ ಮಹಾನುಭಾವರ ಜಯಂತಿಯಲ್ಲಿ ಪಾಲ್ಗೊಳ್ಳುವ ಕೆಂಪೇಗೌಡರ ಅಭಿಮಾನಿಗಳು ಈ ನಾಡಿನ ಆಸ್ತಿಗಳು. ಈ ಹಿಂದಿನ ಶಾಸಕರ ಅವಧಿಯಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ಹೊಸಹಳ್ಳಿ ಸರ್ಕಲ್ನಲ್ಲಿ ಪ್ರತಿಷ್ಠಾಪನೆ ಮಾಡಲು ನಗರಸಭೆಯಲ್ಲಿ ಅನುಮೋದನೆಯಾಗಿ ಹಣ ಕೂಡ ಬಂದಿತ್ತು. ಕರೋನಾ ಬಂದ ಕಾರಣದಿಂದ ಆಗ ಅದು ಮುಂದೂಡಲಾಗಿತ್ತು. ಈಗ ನಮ್ಮ ಮಂಡ್ಯ ಶಾಸಕರು ಕೈಗೆತ್ತಿಕೊಂಡು ನಮ್ಮ ಹೊಸಹಳ್ಳಿ ಸರ್ಕಲ್ ಅಭಿವೃದ್ಧಿ ಮತ್ತು ಪ್ರತಿಮೆ ಮಾಡಿಕೊಡಬೇಕಾಗಿ ರವಿಕುಮಾರ್ ಪಿ ಗಣಿಗಾರ್ ಅವರನ್ನು ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಈ ದಿನದ ಕಾರ್ಯಕ್ರಮದಲ್ಲಿ ಜೈ ಕರ್ನಾಟಕ ಪರಿಷತ್ ರಾಜ್ಯಾಧ್ಯಕ್ಷರು ಡಾಕ್ಟರ್ ಎಸ್ ನಾರಾಯಣ್ ಮಾತನಾಡಿದರು. ಅವತ್ತು ಹಣ ಕರೋನಾಗೆ ಹಣ ಖರ್ಚಾಯಿತು ಅಂತೇಳಿ ನಾವು 31 ಲಕ್ಷ ರೂಪಾಯಿನೂ ಹಣ ಇತ್ತು ನಗರಸಭೆಯಲ್ಲಿ. ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಏನಾಗಿದೆ ಈ ಮಂಡ್ಯದ ಏನು ಕೆಂಪೇಗೌಡರ ಪ್ರತಿಮೆ ನಮಗೆ ಇದೊಂದು ಹೃದಯ ಭಾಗ ಇರತಕ್ಕಂಥದ್ದು. ಇಲ್ಲಿ ನಾವು ಇಲ್ಲಿಂದ ಹೊರಡ್ರೆ ಒಂದು 50 ಬಡಾವಣೆಗಳಿಗೆ ಹೋಗುವಂಥ ಜಾಗ ಇದು. ಇವತ್ತು ನಾವು ನೋಡ್ತಾ ಇದ್ದೀವಿ, ಇದನ್ನ ಅಭಿವೃದ್ಧಿ ಮಾಡಿ ಇಲ್ಲೊಂದು ಸ್ಟ್ಯಾಚು ಮಾಡಿ ನಮ್ಮ ಆಟೋ ಚಾಲಕರಿಗೆ ಬಹಳ ಅವ್ರಿಗೆ, ಏಕೆಂದ್ರೆ ಇಲ್ಲಿ ಪ್ರತಿನಿತ್ಯ ನಾಗರಿಕರ ಜೊತೆ ಗ್ರಾಹಕರ ಜೊತೆ ಅವರು ಸಂವಾದ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಅದಾಗಬಾರ್ದು. ಅವ್ರಿಗೆ ಏನು ಸುತ್ತಲೂ ಕೂಡ ಅವರಿಗೆ ಚೈನನ್ನು ನಿರ್ಮಿಸಿ ನಮ್ಮ ಆಟೋ ಚಾಲಕರು ಕೂಡ ಬಹಳ ಸುರಕ್ಷಿತವಾಗಿ ಅವರು ಗ್ರಾಹಕರನ್ನ ಕರ್ಕೊಂಡು ಹೋಗಬೇಕು. ಅವರು ನಾವು ಇಲ್ಲಿ ಸುರಕ್ಷತೆಯನ್ನು ಕಾಪಾಡಬೇಕು. ಮುಂದಿನ ದಿನಗಳಲ್ಲಿ ಅದೆಲ್ಲ ನಾವು ಮಾಡಬೇಕು ಅಂತ ಇದ್ದೀವಿ. ಹಾಗೆಯೇ ಆಟೋ ಚಾಲಕ ಸಂಘದ ನಿಂಗಣ್ಣರವರು, ಜೈ ಕರ್ನಾಟಕ ಪರಿಷತ್ ಉಪಾಧ್ಯಕ್ಷರಾದ ಡಿ ನಾಗೇಶ್, ಉಮೇಶ್, ನಿವೃತ್ತ ಆರೋಗ್ಯ ಅಧಿಕಾರಿ ಬಸವರಾಜ್, ಜೈ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವ ಅಧ್ಯಕ್ಷರಾದ ಶಂಕರಗೌಡ, ಜೈ ಕರ್ನಾಟಕ ಪರಿಷತ್ತು ಕೆಂಪೇಗೌಡ, ಪುಟ್ಟೇಗೌಡ, ಬಿ ಪುಟ್ಟಸ್ವಾಮಿ, ವೈಕೆ ಪುಟ್ಟಸ್ವಾಮಿ, ಸುಶೀಲಮ್ಮ, ತನುಜಾ, ಕೆಂಪೇಗೌಡ, ಮಂಜುಳಾ, ದೇವರಾಜು, ಲಲಿತಾ, ರಾಜ್ ಕುಮಾರ್, ಪುಟ್ಟಮ್ಮ, ವರಲಕ್ಷ್ಮಮ್ಮ, ಸುಜಾತ, ಸಿದ್ದಯ್ಯ, ನಾಗಮ್ಮ, ರಮೇಶ್, ಆಟೋ ಚಾಲಕರಾದ ಕೆಂಪೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಸ್ತುತ ದಿನಗಳಲ್ಲಿ ಯುವ ಸಮುದಾಯದಲ್ಲಿ ಮಾದಕ ವಸ್ತುಗಳ ಬಳಕೆ ಹೆಚ್ಚಾಗ್ತಾ ಇದೆ ಎಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಕಳವಳ ವ್ಯಕ್ತಪಡಿಸಿದರು. ನಗರದಲ್ಲಿರುವ ಮಾಜಿ ಪುರಸಭೆ ಸರ್ಕಾರಿ PU ಕಾಲೇಜಿನಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ, ಕೃಷಿಕ ಅಲಯನ್ಸ್ ಸಂಸ್ಥೆ, ಪರಿಸರ ಅಲಯನ್ಸ್ ಸಂಸ್ಥೆ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಾದಕ ವ್ಯಸನದಿಂದ ಸಾಕಷ್ಟು ದುಷ್ಪರಿಣಾಮ ಬೀರುತ್ತಿದೆ. ದೈಹಿಕ ಮಾನಸಿಕ ಆರೋಗ್ಯ ಕೆಡುತ್ತದೆ ಎಂದು ಎಷ್ಟೇ ಜಾಗೃತಿ, ಅರಿವು, ಅಭಿಯಾನ, ವಿಚಾರ ಸಂಕಿರಣ ಆಯೋಜಿಸಿದರೂ ಕಡಿಮೆಯಾಗುತ್ತಿಲ್ಲ. ದಿನೇ ದಿನೇ ಬಳಸುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎಂದು ನುಡಿದರು. ಮಾದಕ ವಸ್ತುಗಳ ತಯಾರಿಕೆ ಮಾಡುವ ಕಂಪನಿ, ಕಾರ್ಖಾನೆಗಳನ್ನು ಮುಚ್ಚಿಬಿಡಿ, ಎಲ್ಲವೂ ನಿಂತು ಹೋಗುತ್ತದೆ ಎನ್ನುವವರೇ ಹೆಚ್ಚು. ಆದರೆ ಹಾಗೆ ಮಾಡಲು ಸಾಧ್ಯವಾಗುವುದು ಜನತೆಯ ಅರಿವಿನಿಂದ, ಸರ್ಕಾರಗಳ ಇಚ್ಛಾಶಕ್ತಿಯಿಂದ ಸಾಧ್ಯವಾಗುತ್ತದೆ. ಆದಾಯದ ಮೂಲವೂ ಕೂಡ ಇದೇ ಆಗಿದೆ ಎಂದು ಮಾಹಿತಿ ನೀಡಿದರು. ಸರ್ಕಾರಗಳು ಹಂತ ಹಂತವಾಗಿ ಮಾದಕ ವಸ್ತುಗಳ ನಿಯಂತ್ರಣಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದೆ. ಪ್ರತಿ ಬಜೆಟ್ನಲ್ಲೂ ಮಾದಕ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತದೆ. ದುಬಾರಿಯಾದರೂ ಕೊಂಡುಕೊಳ್ಳುವ ವ್ಯಸನಿಗಳು ಹೆಚ್ಚಾಗಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮ ಆಗಿದೆ ಯಾಕೆಂತಂದ್ರೆ ಈ ಮಾದಕ ವಸ್ತುಗಳ ಒಂದು ಹಾವಳಿ ಏನಿದೆ ಅದು ಅಡಿಕ್ಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ ಇವತ್ತಿನ ದಿನಗಳಲ್ಲಿ. ನಾವು ಎಷ್ಟೇ ಅದ್ರ ಬಗ್ಗೆ ನಾವು ಹೆಚ್ಚಿನ ಜಾಗೃತಿಯನ್ನ ಕೊಡ್ತಾ ಇದ್ರು ಕೂಡ, ಎಷ್ಟೇ ನಿಮ್ಮ ತಂದೆ ತಾಯಿಗಳು ಅದ್ರ ಬಗ್ಗೆ ಎಚ್ಚರಿಕೆಯನ್ನ ಕೊಡ್ತಿದ್ರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದು ಮಕ್ಕಳನ್ನ ಆವರಿಸ್ಕೊಳ್ತಾ ಇದೆ. ಅಂತಹ ಒಂದು ಶಕ್ತಿ ಈ ಮಾದಕ ದ್ರವ್ಯಕ್ಕೆ ಇದೆ. ಆದ್ರಿಂದ ಇದನ್ನ ಹೇಗೆ ನಾವು ಮೀರೋದು ಅಂತ ಹೇಳಿ ನಾವು ಇಂದು ಆಲೋಚನೆ ಮಾಡಬೇಕಾಗಿದೆ. ಬಳಿಕ ಮಾತನಾಡಿದ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷ KT ಹನುಮಂತು, ಜಾಗತಿಕ ಸಮಸ್ಯೆಗಳಲ್ಲಿ ಮಾದಕ ವಸ್ತುಗಳ ಬಳಕೆಯೂ ಒಂದಾಗಿದೆ. ಇದು ಪ್ರಪಂಚವನ್ನೇ ಬಾಧಿಸುತ್ತದೆ. ಏನಾದರೂ ಮಾಡಿ ಮಾದಕ ವಸ್ತುಗಳ ಮುಕ್ತ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕಿದೆ ಎಂದು ಹೇಳಿದರು. ಜಾಗತಿಕವಾಗಿ ಸುಮಾರು 19 ಕೋಟಿ ಜನ ಮಾದಕ ವ್ಯಸನಿಗಳಿದ್ದಾರೆ. ಭಾರತ ದೇಶದಲ್ಲಿ 7 ಕೋಟಿ ಮಂದಿ ವ್ಯಸನಿಗಳಿದ್ದಾರೆ. 142 ಲಕ್ಷ ಕೋಟಿ ರುಗಳ ವ್ಯವಹಾರ ಮಾದಕ ವಸ್ತುಗಳಿಂದ ಆಗುತ್ತಿದೆ. ಪೆಟ್ರೋಲಿಯಂ ಉತ್ಪನ್ನಗಳು, ಯುದ್ಧ ವಿಮಾನಗಳು ವಹಿವಾಟಿನಂತೆ 3ನೇ ಸ್ಥಾನದಲ್ಲಿ ಮಾದಕ ವಸ್ತುಗಳ ಮಾರಾಟ, ಕಳ್ಳಸಾಗಣಿಕೆ ನಡೆಯುತ್ತಿದೆ ಎಂದು ತಿಳಿಸಿದರು. ಇದು ಬರೀ ನಮ್ಮ ಭಾರತವನ್ನಲ್ಲ, ಇದು ಇಡೀ ವಿಶ್ವವನ್ನೇ ಕಾಡ್ತಾ ಇರ್ತಕ್ಕಂಥ ಸಮಸ್ಯೆ. ಏನಾದರೂ ಮಾಡಿ ಮಾದಕ ವ್ಯಸನ ಮುಕ್ತ ಪ್ರಪಂಚವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಮ್ಮ ವಿಶ್ವಸಂಸ್ಥೆ ಈ ಮಾದಕ ವಸ್ತುಗಳ ವಿರೋಧಿ ದಿನ ಹಾಗೂ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ತಡೆಗಟ್ಟುವ ದಿನ ಅಂತೇಳಿ ಇವತ್ತು ಜೂನ್ 26ನೇ ತಾರೀಕನ್ನು ಗುರುತು ಮಾಡಿದ್ದಾರೆ. ಮಕ್ಕಳ ನಿಮಗೆಲ್ಲ ಗೊತ್ತೇ ಇದೆ, ಅನಾದಿ ಕಾಲದಿಂದಲೂ ಕೂಡ ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ಮಾದಕ ವಸ್ತುಗಳು ಎಗ್ಗಿಲ್ಲದೆ ಸೇವನೆ ನಡೀತಾ ಇತ್ತು.
ಆದರೆ ನಮ್ಮ ಭಾರತದಲ್ಲಿ ಇತ್ತೀಚೆಗೆ ಸ್ವಾತಂತ್ರ್ಯ ಬಂದ ಮೇಲೆ ಈ ಮಾದಕ ವಸ್ತುಗಳ ಸೇವನೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಕಾರ್ಯಕ್ರಮಕ್ಕೂ ಮುನ್ನ ನಗರಸಭೆ ಕಚೇರಿಯ ಮುಂಭಾಗದಿಂದ ಮಾಜಿ ಪುರಸಭೆ ಸರ್ಕಾರಿ PU ಕಾಲೇಜಿನವರೆಗೂ ಜಾಗೃತಿ ಅಭಿಯಾನ ನಡೆಯಿತು. ಮಾದಕ ವಸ್ತುಗಳನ್ನು ಬಳಸದಂತೆ ಅರಿವು ಮೂಡಿಸಲಾಯಿತು. ವೇದಿಕೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಪದವಿ ಪೂರ್ವ ಉಪನಿರ್ದೇಶಕ ಚೆಲುವಯ್ಯ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಡಾಕ್ಟರ್ ವೇಣುಗೋಪಾಲ್, ಪ್ರಾಂಶುಪಾಲ ಗುರುಲಿಂಗೇಗೌಡ, ಕೃಷಿಕ ಅಲಯನ್ಸ್ ಸಂಸ್ಥೆ ಅಧ್ಯಕ್ಷ ಕುಮಾರ್, ಪರಿಸರ ಅಲಯನ್ಸ್ ಸಂಸ್ಥೆ ಕಾರ್ಯದರ್ಶಿ ಹನಿಯಂಬಾಡಿ ಎನ್ ಶೇಖರ್, ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಅಭಿಲಾಷ್, ಉಪನ್ಯಾಸಕಿ TN ಮಾಲಿನಿ, ಗಾಯಕ ಗೊರವಾಲೆ ಉಮಾಶಂಕರ್, ಉಪನ್ಯಾಸಕರು ಮತ್ತಿತರರಿದ್ದರು. ಭಾರತೀ ನಗರದಲ್ಲಿ ಜೂನ್ 29ರಂದು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಚಾಲನೆ ನೀಡುವುದರಿಂದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಜಿ ಸಚಿವರಾದ DC ತಮ್ಮಣ್ಣ ಮನವಿ ಮಾಡಿದ್ದಾರೆ. ಭಾರತೀ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಸ್ಥಳವನ್ನು ಪರಿಶೀಲಿಸಿ ನಂತರ ಮಾತನಾಡಿದ ಅವರು, JDS ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ 58 ದಿನಗಳ ರಾಜ್ಯ ಪ್ರವಾಸ ಕೈಗೊಂಡು ಯುವ ಸದಸ್ಯರನ್ನ ನೋಂದಣಿ ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿದ್ದು, ಇದರ ಅಂಗವಾಗಿ ಜೂನ್ 29 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಮದ್ದೂರು ತಾಲೂಕಿಗೆ ಆಗಮಿಸುತ್ತಿದ್ದಾರೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ತಾಲೂಕಿನ ಗಡಿ ಭಾಗವಾದ ನಿಡಘಟ್ಟ ಗ್ರಾಮದಿಂದ ಅಪಾರ ಸಂಖ್ಯೆಯ ಪಕ್ಷದ ಯುವಕರು ಕಾರ್ಯಕರ್ತರು ಬೈಕ್ ರ್ಯಾಲಿಯ ಮೂಲಕ ಮದ್ದೂರು ಮತ್ತು ಭಾರತೀ ನಗರದ ಮುಖ್ಯ ರಸ್ತೆಯ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಗುವುದು. ಬಳಿಕ ಭಾರತೀ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಮಧ್ಯಾಹ್ನ 12 ಗಂಟೆಗೆ ಚಾಲನೆ ನೀಡಲಿದ್ದಾರೆ. ಈ ಸಭೆಗೆ JDS ಕಾರ್ಯಕರ್ತರು, ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮನವಿ ಮಾಡಿದರು. HD ಕುಮಾರಸ್ವಾಮಿ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದ ಜನತೆ ಹೆಚ್ಚಿನ ಬಹುಮತದಿಂದ ಆಯ್ಕೆಗೊಳಿಸಿ ಕೇಂದ್ರ ಸಚಿವರನ್ನಾಗಿ ಮತದಾರರು ಮಾಡಿದ್ದಾರೆ. HD ಕುಮಾರಸ್ವಾಮಿ ಅವರು ಜಿಲ್ಲೆಗೆ ಮಾತ್ರ ಸಚಿವರಲ್ಲ, ಇಡೀ ದೇಶಕ್ಕೆ ಸಚಿವರಾಗಿದ್ದಾರೆ. ಒತ್ತಡ ಕಾರ್ಯಗಳಿಂದ ಪಕ್ಷ ಸಂಘಟನೆಗೆ ಬರಲು ಅವರು ಸಾಧ್ಯ ಆಗ್ತಾ ಇಲ್ಲ. ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಸಂಘಟನೆಯ ಸಾರಥ್ಯವನ್ನ ವಹಿಸಿದ್ದಾರೆ. ಅವರಿಗೆ ನಾವು ಸದಸ್ಯತ್ವ ಅಭಿಯಾನಕ್ಕೆ ಬೆಂಬಲವಾಗಿ ನಿಲ್ಲೋಣ ಎಂದರು. ಇದೇ ವೇಳೆ JDS ತಾಲೂಕು ಘಟಕದ ಕಾರ್ಯಾಧ್ಯಕ್ಷ ಮಾದನಾಯಕನಹಳ್ಳಿ ರಾಜಣ್ಣ, ಮುಖಂಡರಾದ ಅಂಕನಾಥಪುರ ಬಿಳಿಯಪ್ಪ, KT ರಾಜಣ್ಣ, ಕುರುಬರದೊಡ್ಡಿ ಪ್ರವೀಣ್, KT ಸುರೇಶ್, KM ದೊಡ್ಡಿ ವೆಂಕಟೇಶ್, ಅಣ್ಣೂರು ಯೋಗೇಂದ್ರ, ವಿನು, ಆಲಬುಜನಹಳ್ಳಿ ಬೋರೇಗೌಡ, ಬೊಪ್ಪಸಮುದ್ರ ಗೌರೀಶ, ಬೊಮ್ಮನಹಳ್ಳಿ ಶ್ರೀನಿವಾಸ್, ಜಗದೀಶ್ ಹಲವರಿದ್ದರು. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನದ ಅಂಗವಾಗಿ ಏಕಕಾಲದಲ್ಲಿ ಗರಿಷ್ಠ ಸಂಖ್ಯೆಯ ರಂಗೋಲಿಗಳನ್ನು ಬಿಡಿಸಿ ದಾಖಲೆ ನಿರ್ಮಿಸಿದ ಭಾರತೀ ನಗರದ ಅಣ್ಣೂರು ಗ್ರಾಮ ಪಂಚಾಯಿತಿ ಸಾಧನೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸೇರ್ಪಡೆಯಾಗಿರುವುದು ಶ್ಲಾಘನೀಯ ಎಂದು ಶಾಸಕ ಕದಲೂರು ಉದಯ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನದ ಅಂಗವಾಗಿ ಏಕಕಾಲದಲ್ಲಿ ಗರಿಷ್ಠ ಸಂಖ್ಯೆಯ ರಂಗೋಲಿಗಳನ್ನು ಬಿಡಿಸಿ ದಾಖಲೆ ನಿರ್ಮಾಣ ಅಣ್ಣೂರು ಗ್ರಾಮ ಪಂಚಾಯಿತಿ ಸಾಧನೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸೇರ್ಪಡೆಯಾಗಿರುವುದು ಶ್ಲಾಘನೀಯ ಎಂದು ಶಾಸಕ KM ಉದಯರವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಇಲ್ಲಿಗೆ ಸಮೀಪದ ಅಣ್ಣೂರು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಣ್ಣೂರು ಗ್ರಾಮ ಪಂಚಾಯಿತಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನ ಪ್ರಮಾಣ ಪತ್ರ ಪ್ರದಾನ ಸಮಾರಂಭ ಮತ್ತು ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನದ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಷ್ಟ್ರಮಟ್ಟದ ಈ ಸಾಧನೆ ನಮ್ಮ ತಾಲೂಕಿನವರು ಮಾಡಿರುವುದು ಅಭಿಮಾನದ ಸಂಗತಿ. ಇಂತಹ ಸಾಧನೆಯನ್ನ ಪಕ್ಷಾತೀತವಾಗಿ ಮಾಡಿದ ಅಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರ ಕಾರ್ಯ ಮಾದರಿಯಾದದ್ದು ಎಂದರು. ಅಣ್ಣೂರು ಗ್ರಾಮ ಪಂಚಾಯಿತಿ ಮತ್ತಷ್ಟು ಸಾಧನೆ ಮಾಡಲಿ, ಇದಕ್ಕೆ ಬೇಕಾದ ಸಹಕಾರ ನೀಡಲು ಬದ್ಧನಾಗಿದ್ದೇನೆ. ಅಣ್ಣೂರು ಗ್ರಾಮ ಪಂಚಾಯತನ್ನ ಜನರು ಒಪ್ಪಿದರೆ ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡುತ್ತೇನೆ. ಇದರಿಂದ ಮತ್ತಷ್ಟು ಪಂಚಾಯಿತಿ ವ್ಯಾಪ್ತಿಗೆ ಗ್ರಾಮಗಳು ಅಭಿವೃದ್ಧಿಗೊಳ್ಳಲಿದೆ ಎಂದರು. ಗ್ರಾಮಕ್ಕೆ ಸಿಕ್ಕಿರುವುದು ನನಗೂ ಕೂಡ ಇದೊಂದು ಹೆಮ್ಮೆಯ ವಿಚಾರ, ನಮ್ಮ ಕ್ಷೇತ್ರಕ್ಕೆ ಬಂದಿರುವುದು. ಹಾಗಾಗಿ ನಾನು ಇದಕ್ಕೆ ಯಾರು ಎಲ್ಲ ಸರ್ವ ಎಲ್ಲರೂ ಸೇರಿ ಇವತ್ತು ಇದಕ್ಕೆ ಕಾರಣೀಭೂತರು ಎಲ್ಲರಿಗೂ ಕೂಡ ನಾನು ಅಧಿಕಾರಿಗಳಾಗಿರ್ಬೋದು, ಪಂಚಾಯತಿ ಸದಸ್ಯರುಗಳು, ಅಧ್ಯಕ್ಷರುಗಳಾಗಿರ್ಬೋದು, ಇವರೆಲ್ಲ ಒಗ್ಗಟ್ಟಿನಿಂದ ಈ ಪ್ರಶಸ್ತಿಗೆ ಕಾರಣ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಇವತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದೇ ರೀತಿ ನಿಮ್ಮ ಆಸಕ್ತಿ ಮುಂದುವರಿಯಲಿ. ಈ ಗ್ರಾಮದ ಅಭಿವೃದ್ಧಿಗೆ ಮತ್ತೆ ಮಕ್ಕಳ ಶಿಕ್ಷಣ ಇರ್ಬೋದು, ಎಲ್ಲ ವಿಚಾರದಲ್ಲೂ ನಿಮ್ಮ ಆಸಕ್ತಿಗಳು ಹೀಗೆ ಮುಂದುವರಿಯಲಿ ಅಂತ ಹೇಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಶ್ವಿನಿ ಮಾತನಾಡಿ, ಮಹಿಳಾ ಸಶಸ್ತ್ರೀಕರಣ ಅಭಿಯಾನದಡಿ 16 ವಾರಗಳ ಕಾಲ 30 ಕಾರ್ಯಕ್ರಮಗಳನ್ನು ಮಾಡಿ ಪಂಚಾಯತ್ ರಾಜ್ ದಿನದಂದು ಪ್ರತಿ ಮನೆ ಮುಂದೆ ರಂಗೋಲಿ ಬಿಟ್ಟು ಅಧಿಕಾರ ವಿಕೇಂದ್ರೀಕರಣದ ಮಹತ್ವ ಸಾರಿದ ಹಿನ್ನೆಲೆಯಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ದೇಶದಲ್ಲೇ ವಿಶಿಷ್ಟ ಆಚರಣೆ ಮಾಡಲಾಗ್ತಿದೆ ಎಂದು ಗುರುತಿಸಿ ನಮಗೆ ಇಂದು ಪ್ರಶಸ್ತಿ ನೀಡುತ್ತಿರುವುದು ಸಾರ್ಥಕ ಕ್ಷಣವಾಗಿದೆ ಎಂದು ಭಾವುಕರಾದರು. ಇದೇ ವೇಳೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಯ ತೀರ್ಪುಗಾರರಾದ ಆರ್ ಹರೀಶ್ ಮಾತನಾಡಿ, ಜಡ್ಜ್ ಆಗಿ ನಾನು ಬೇರೆ ಸ್ಟೇಟಸ್ಗೆ ಹೋಗ್ತಾ ಇದ್ದೀನಿ.
ನಮ್ಮ ಕರ್ನಾಟಕದಲ್ಲಿ ತುಂಬ ಕಮ್ಮಿ, ಇಡೀ ಭಾರತದಲ್ಲಿ ನಿಮ್ಮ ಊರು ರಿಜಿಸ್ಟರ್ ಆಗಿದೆ, ಇತಿಹಾಸ ಕ್ರಿಯೇಟ್ ಆಗಿದೆ, ಈ ಕ್ಷಣ ಮತ್ತೆ ಬರಲ್ಲ ಎಂದರು. ಪಂಚಾಯತಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಿದರು. ಜಡ್ಜ್ ಆಗಿ ನಾನು ಬೇರೆ ಸ್ಟೇಟ್ಗೆ ಹೋಗ್ತೀನಿ, ನಮ್ಮ ಕರ್ನಾಟಕ ತುಂಬ ಕಮ್ಮಿ. ಇವತ್ತು ನೀವು ಏನು ಮಾಡಿದ್ರೆ ಆ್ಯಕ್ಚುಲಿ ಇರೋಗಿದ್ರ ವ್ಯಾಲ್ಯೂ ಗೊತ್ತಿಲ್ಲ. ಇಡೀ ಭಾರತದಲ್ಲಿ ಇವತ್ತು ನಿಮ್ಮೂರು ರಿಜಿಸ್ಟರ್ ಆಗಿದೆ, ಇತಿಹಾಸ ಕ್ರಿಯೇಟ್ ಆಗಿದೆ, ಈ ಕ್ಷಣ ಮತ್ತೆ ಬರಲ್ಲ. ಈ ತರ ನಮ್ಮ ಶಾಸಕರಿಗೆ ಹೇಳ್ತಾ ಇದೆ, ಟರ್ಮಲ್ಲಿ ಆಗಿರೋದು ಇತಿಹಾಸ. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅಶ್ವಿನಿ ಆನಂದ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಮಾರಂಭದಲ್ಲಿ ಪೌಷ್ಟಿಕ ಆಹಾರ ಮೇಳವನ್ನು ಆಯೋಜಿಸಲಾಗಿತ್ತು. ಮಂಡ್ಯ ಜಿಲ್ಲಾ ಸ್ತ್ರೀರೋಗ ಮತ್ತು ಪ್ರಸೂತಿ ವೈದ್ಯರುಗಳ ಸಂಘದ ಅಧ್ಯಕ್ಷ ಡಾಕ್ಟರ್ ಮನೋಹರ್, ಡಾಕ್ಟರ್ ಶಿಲ್ಪಾ, ಡಾಕ್ಟರ್ ಅರ್ಜುನ್ ರವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಎಸ್ ರಾಜು, ಮನ್ಮೂಲ್ ನಿರ್ದೇಶಕರಾದ ಹರೀಶ್ ಬಾಬು, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿ ಸಂದರ್ಶ್, ತಾಲೂಕು ಪಂಚಾಯಿತಿ ಇಒ ರಾಮಲಿಂಗಯ್ಯ, ಉಪಾಧ್ಯಕ್ಷ ನಾಗರಾಜು, ಮಂಡ್ಯ ಜಿಲ್ಲಾ ಸ್ತ್ರೀರೋಗ ಮತ್ತು ಪ್ರಸೂತಿ ವೈದ್ಯರುಗಳ ಸಂಘದ ಅಧ್ಯಕ್ಷ ಡಾಕ್ಟರ್ ಮನೋಹರ್, ಡಾಕ್ಟರ್ ಶಿಲ್ಪಾ, ಅರ್ಜುನ್, ಪಂಚಾಯಿತಿ ಕಾರ್ಯದರ್ಶಿ ರಾಮು, ಸಂಪನ್ಮೂಲ ವ್ಯಕ್ತಿಗಳಾದ ಕೃಷ್ಣ, ರವಿಕುಮಾರ್ ಸೇರಿದಂತೆ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು. ಅಂತಾರಾಷ್ಟ್ರೀಯ ಮಾದಕ ವಸ್ತು ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ದಿನದ ಜಿಲ್ಲಾ ಮಟ್ಟದ ಕಾರ್ಯಕ್ರಮವು ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಅನನ್ಯ ಆರ್ಟ್ ಸಂಸ್ಥೆ ಸಹಯೋಗದಲ್ಲಿ ಜರುಗಿತು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದ ಜಿಲ್ಲಾ ಸಲಹೆಗಾರರಾದ ತಿಮ್ಮರಾಜು, ಇಂದಿನ ಯುವಜನಾಂಗ ತಂಬಾಕು, ಮದ್ಯ, ಮಾದಕ ಉತ್ಪನ್ನಗಳ ಬಳಕೆಯಿಂದ ಅವರ ಭವಿಷ್ಯದ ಜೊತೆಗೆ ಕುಟುಂಬ ಹಾಗೂ ದೇಶದ ಭವಿಷ್ಯವನ್ನು ಹಾಳು ಮಾಡುತ್ತಿದ್ದು, ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುವ ಬದಲಿಗೆ ದುಷ್ಟ ಚಟಗಳಿಂದ ಸಾವನ್ನಪ್ಪುತ್ತಿದ್ದಾರೆ. ಹೀಗೆ ಪ್ರತಿ ವರ್ಷ ವಿಶ್ವದಾದ್ಯಂತ 80 ಲಕ್ಷಕ್ಕೂ ಹೆಚ್ಚು ಜನ ಸಾವನ್ನಪ್ಪುತ್ತಿದ್ದು, ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗದಿರಿ ಎಂದು ಹೇಳಿದರು. ಸಾಂಕೇತಿಕವಾಗಿ ಆಚರಣೆ ಮಾಡ್ತಾ ಇದೆ, ಆದರೆ ಪ್ರತಿ ದಿನ ಕೂಡ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೀಬೇಕಾಗುತ್ತೆ. ಯಾಕೆ ಅಂತಂದರೆ ನಾವೆಲ್ಲ ಮನುಷ್ಯರು, ಆದರೆ ಈ ಒಂದು ಪದಾರ್ಥಗಳನ್ನು, ಅಮೂಲ್ಯ ಇರುವಂಥ ಪದಾರ್ಥಗಳನ್ನು ಬಳಕೆ ಮಾಡ್ತೀವಿ ಅಂತಂದರೆ ನಾವು ವಿಕೃತರಾಗಿರ್ತೀವಿ, ನಾವು ರಾಕ್ಷಸರಾಗಿರ್ತೀವಿ. ಅದರ ಒಂದು ಪ್ರತಿಫಲ ಇವತ್ತು ನಾವು ಸುತ್ತಮುತ್ತ ನೋಡ್ತಾ ಇರುವಂಥ ಸುಮಾರು ರೇಪ್ಗಳಾಗಿರ್ಬೋದು, ಕೊಲೆಗಳಾಗಿರ್ಬೋದು, ಅಪಘಾತಗಳಾಗಿರ್ಬೋದು, ಇವೆಲ್ಲವೂ ಆಗ್ತಾ ಇರೋದಕ್ಕೆ ಕಾರಣ ಈ ಮಾದಕ ವ್ಯಸನ. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಎಂ ಆನಂದ್ ರವರು ಮಾತನಾಡುತ್ತಾ, ಮದ್ಯ, ತಂಬಾಕು, ಮಾದಕ ವಸ್ತುಗಳ ಬಳಕೆಯಿಂದ ಸಮಾಜದಲ್ಲಿ ನಿರಂತರವಾಗಿ ಅಪಘಾತಗಳು, ಅನಾಹುತಗಳು ಸಂಭವಿಸುತ್ತಿದ್ದು, ಚಟಕ್ಕೆ ಹಣ ಇಲ್ಲದಿದ್ದಾಗ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದು ಬೇಸರದ ಸಂಗತಿಯಾಗಿದ್ದು, ಇವುಗಳ ಬಳಕೆ, ಶೇಖರಣೆ ಹಾಗೂ ಕಳ್ಳ ಸಾಗಾಣಿಕೆ 20 ವರ್ಷಗಳವರೆಗೆ ಜೈಲುವಾಸ ಇದ್ದು, ಈ ಬಗೆಗೆ ಎಲ್ಲ ಯುವಕರು ಈ ದುಶ್ಚಟಗಳಿಗೆ ಒಳಗಾಗದೆ ತಮ್ಮ ಆರೋಗ್ಯ ಮತ್ತು ಪರಿಸರವನ್ನು ಆರೋಗ್ಯಯುತ ಪರಿಸರವನ್ನಾಗಿಸಲು ಎಲ್ಲ ಇಲಾಖೆಗಳೊಂದಿಗೆ ಕೈಜೋಡಿಸಬೇಕು ಎಂದು ಕಿವಿಮಾತು ಹೇಳಿದರು. ನೋಡಿ, ಈ ಮಾದಕ ವಸ್ತುಗಳು ಅಂದರೆ ತಮಗೆಲ್ಲ ಗೊತ್ತೇ ಇದೆ. ಮದ್ದು ಬರುವಂಥ ವಸ್ತುಗಳೇನಿರುತ್ತೆ, ಉತ್ಪನ್ನಗಳೇನಿರುತ್ತೆ, ಗಾಂಜಾ ಇರ್ಬೋದು, ಅಫೀಮ್ ಇರ್ಬೋದು, ಕೊಕೇನ್ ಇರ್ಬೋದು, ಈ ಇತ್ಯಾದಿ ವಸ್ತುಗಳು ಏನಿರುತ್ತೆ ಅದೆಲ್ಲ ಮಾದಕ ವಸ್ತುಗಳು. ಕೆಲವೇ ಕ್ಷಣ ಸುಖ ಕೊಡುವಂಥ ಏನು ಮದ್ದು ಬರುವಂಥ ವಸ್ತುಗಳು ಇಡೀ ಜೀವನದ ಕ್ಷಣ ಹಾಳು ಮಾಡುವಂಥ ವಸ್ತುಗಳು ಸಹ ಆಗಿರುತ್ತೆ ಅನ್ನೋದನ್ನು ಮರೆಯಕ್ಕೆ ಹೋಗ್ಬೇಡಿ. ನೀವೆಲ್ಲ ಯುವ ಸಮೂಹ ಅಂದರೆ ನಾವೆಲ್ಲ ನಮ್ಮ ಭಾರತ ದೇಶ ಒಳ್ಳೆ ಸುಸಂಸ್ಕೃತಿಯ ದೇಶ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ. ಸ್ವಾಮಿ ವಿವೇಕಾನಂದರು ನಮ್ಮ ದೇಶದಲ್ಲಿ ಜನಿಸಿ ಒಳ್ಳೆಯ ಸಾಧನೆ ಮಾಡಿದಂತಹ ಆಧ್ಯಾತ್ಮ ಪುರುಷರು. ಕೊನೆಗೆ ಅನನ್ಯ ಆರ್ಟ್ ಸಂಸ್ಥೆಯ ಅಧ್ಯಕ್ಷರಾದ ಅನುಪಮಾ ರವರು ಮಾತನಾಡುತ್ತಾ, ಇಂದು ಹೆಣ್ಣು ಮಕ್ಕಳು ಪ್ರೀತಿ ಪ್ರೇಮ ಎಂಬ ಬಲೆಗೆ ಬಿದ್ದು ಯಾವುದೋ ಅನಾಮಿಕ ವ್ಯಕ್ತಿಯ ಹಿಂದೆ ಹೋಗಿ ಕೊನೆಗೆ ಮಾನವ ಕಳ್ಳ ಸಾಗಾಣಿಕೆಗೆ ಗುರಿಯಾಗುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಉತ್ತಮ ವ್ಯಾಸಂಗ ಮಾಡಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಂಡು ದುರಭ್ಯಾಸಕ್ಕೆ ಒಳಗಾಗದೆ ಆರೋಗ್ಯದ ಜೀವನ ಮಾಡಿ ಎಂದು ತಿಳಿಸಿ, ಎಲ್ಲರಿಗೂ ಮದ್ಯ, ಮಾದಕ ಹಾಗೂ ತಂಬಾಕು ಉತ್ಪನ್ನಗಳಿಂದ ದೂರವಿರುವ ಪ್ರತಿಜ್ಞಾವಿಧಿ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಎಂ ಆನಂದ್ ರವರು, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಜಿಲ್ಲಾ ಸಲಹೆಗಾರರಾದ ತಿಮ್ಮರಾಜು, ಅನನ್ಯ ಆರ್ಟ್ ಸಂಸ್ಥೆಯ ಅಧ್ಯಕ್ಷರಾದ ಅನುಪಮಾ, ಸಮಾಜ ಕಾರ್ಯಕರ್ತರಾದ ಮೋಹನ್ ಕುಮಾರ್ ಅವರು, ಎಸ್ಡಿ ಜಯರಾಮ್, ವಿದ್ಯಾಸಂಸ್ಥೆಯ ಉಪನ್ಯಾಸಕಿ ಪ್ರಕೃತಿರವರು ಹಾಗೂ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮಂಡ್ಯ ತಾಲೂಕಿನ ಬಸರಾಳು ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಶ್ರೀ ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ವತಿಯಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ನಡೆಯಿತು. ನಂತರ ಮಾತನಾಡಿದ ಅವರು, ಮಹಾಲಿಂಗೇಗೌಡರ ಮುದ್ದನಘಟ್ಟ ಫೌಂಡೇಶನ್ ಸಂಸ್ಥಾಪಕರಾದ ಮಹಾಲಿಂಗೇಗೌಡರ ನೇತೃತ್ವದಲ್ಲಿ 15 ವರ್ಷಗಳಿಂದ ಸಮಾಜಮುಖಿ ಸೇವೆಯನ್ನ ಮಾಡುತ್ತಾ ಬಂದಿದೆ. ಅದರಂತೆ ಇಂದು ಬಸರಾಳು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಕಾಲೇಜ್ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳನ್ನು ಕೊಡುಗೆಯಾಗಿ ವಿತರಿಸಲಾಗುತ್ತಿದೆ. ಫೌಂಡೇಶನ್
ಮಹಾಲಿಂಗೇಗೌಡ ಮುದ್ದನಘಟ್ಟ ಈ ಫೌಂಡೇಶನ್ ವತಿಯಿಂದ ನಾವು ಮಂಡ್ಯ ತಾಲೂಕಿನಾದ್ಯಂತ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 1 ಲಕ್ಷ ನೋಟ್ಬುಕ್ ವಿತರಣೆನ ಮಾಡೋಕ್ಕೆ ಆಲ್ರೆಡಿ ಈಗ ಮಹಾಲಿಂಗೇಗೌಡರು ಮುದ್ದನಘಟ್ಟ ಅವರ ಚಾಲನೆ ಕೊಟ್ಟು ಈಗ ಎಲ್ಲ ಕಡೆ ಬೇರೆ ಶಾಲೆಗಳೆಲ್ಲ ಕೊಟ್ಟಿದ್ದೀವಿ. ಈಗ ಇವತ್ತು ನೆನ್ನೆ ಬಂದು ನಿಮ್ಮ ಶಾಲೆಯಲ್ಲೂ ಕೇಳ್ಕೊಂಡೋಗಿ ಇವತ್ತು ಬಸವರಾಳನ ಶಾಲೆಗೆ ಕೊಡ್ಬೇಕಾಗ್ತಾ ಕೊಡ್ತಾ ಇದೀವಿ. ಈ ಉದ್ದೇಶ MUM ಫೌಂಡೇಶನ್ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲ ಮಕ್ಕಳಿಗೂ, ಬಡ ಮಕ್ಕಳಿಗೆ ಅಂದ್ರೆ ಸರ್ಕಾರಿ ಶಾಲೆ ಓದ್ತಕ್ಕಂಥ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ವಿತರಣೆ ಕೊಡ್ತಕ್ಕಂಥದ್ದು ನಾವು. ಯಾಕೆಂದ್ರೆ ಇಲ್ಲಿ ಸೌಲಭ್ಯಗಳು ಎಲ್ಲ ಶಾಲೆಗಳು ಕೊಟ್ಟಿದ್ದಾರೆ, ಆದ್ರೂ ಸರ್ಕಾರಿ ಶಾಲೆಗಳಲ್ಲಿ ಬತ್ತಾ ಸ್ವಲ್ಪ ಸಂಖ್ಯೆಗಳು ಕಮ್ಮಿ ಆಗ್ತಾ ಇದೆ. ಈಗ ನನ್ಗೇನಪ್ಪ ಒಂದು ಖುಷಿ ಆಯ್ತು ಅಂತಂದ್ರೆ ಈ ಬಸರಾಳು ವಿಭಾಗದಲ್ಲಿ ಇಲ್ಲೇ ಮಕ್ಕಳು ಗೌರ್ಮೆಂಟ್ KPSC ಜಾಸ್ತಿ ಐತೆ. ಮಂಡ್ಯ ತಾಲೂಕಿನಾದ್ಯಂತ 1 ಲಕ್ಷ ನೋಟ್ಬುಕ್ಗಳನ್ನು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗಾಗಿ ವಿತರಿಸಲು ಗುರಿ ಹೊಂದಲಾಗಿದೆ. ಸರ್ಕಾರಿ ಶಾಲೆಯ ಮಕ್ಕಳು ಉತ್ತಮವಾಗಿ ಅಭ್ಯಾಸ ಮಾಡಿ ಉನ್ನತ ಮಟ್ಟಕ್ಕೆ ಏರಬೇಕು ಎಂದರು. ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ 10 ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಎಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು. ಸರ್ಕಾರದ ಒಂದು ಆಸೆ, ಅದರಿಂದ ನೀವು ಕೂಡ ಚೆನ್ನಾಗಿ ಓದಿ ಮುಂದೆ ಒಳ್ಳೊಳ್ಳೆ ವಿದ್ಯಾವಂತರಾಗಿ ಒಳ್ಳೊಳ್ಳೆ ಹುದ್ದೆಗಳನ್ನ ಪಡ್ಕೊಂಡು ತಮ್ಮ ತಂದೆ ತಾಯಿಗಳನ್ನ ಇಷ್ಟು ಮುದ್ದನಘಟ್ಟ ಫೌಂಡೇಶನ್ ಅವರು ಎಲ್ಲ ಇಡೀ 1 ಲಕ್ಷ ಅವರೆಲ್ಲರೂ 1 ಲಕ್ಷ ನೋಡಿ ಪುಸ್ತಕಗಳನ್ನು ವಿತರಿಸ್ತಾ ಇರುತ್ತೆ. ಅಂತ ಒಂದು ಶಕ್ತಿ ನೋಡಿ ಎಲ್ಲರನ್ನೂ. ಈ ಸಂದರ್ಭದಲ್ಲಿ ಫೌಂಡೇಶನ್ನ ಉಪಾಧ್ಯಕ್ಷ ರವಿಗೌಡ, ಮುದ್ದನಘಟ್ಟ ಸದಸ್ಯರುಗಳಾದ ಕೃಷ್ಣೇಗೌಡ, ಜೆ ಮಹೇಶ್, ಶ್ರೀನಿವಾಸ, ಮುಖ್ಯೋಪಾಧ್ಯಾಯರಾದ ಮೋಹನ್, ಪ್ರಾಂಶುಪಾಲರಾದ ಚಂದ್ರಶೇಖರ್ ಸೇರಿದಂತೆ ಹಲವರಿದ್ದರು. ಮಂಡ್ಯ ಜಿಲ್ಲಾ ಅರಸು ಸಂಘದ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭವನ್ನು ಜೂನ್ 28ರಂದು ಬೆಳಗ್ಗೆ 11 ಗಂಟೆಗೆ ಮಳವಳ್ಳಿ ತಾಲೂಕಿನ ಮಲ್ಲಿನಾಥಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಂಘದ ಅಧ್ಯಕ್ಷ ಪುಟ್ಟಬುದ್ದಿ ರಾಜ ಅರಸ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಘದಿಂದ ಇದೇ ಮೊದಲ ಬಾರಿಗೆ ಸಮುದಾಯದ SSLC ಮತ್ತು PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತಿದೆ ಎಂದರು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಕಿರುತೆರೆ ನಟ ರಕ್ಷಿತ್, ನಿವೃತ್ತ ಶಿಕ್ಷಕ ಪುಟ್ಟರಾಮರಾಜೆ ಅರಸ್, ಶಿಕ್ಷಕಿ ವಿ ವಸಂತಮ್ಮಣ್ಣಿ ಹಾಗೂ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವ ಪತ್ರಕರ್ತರ ಮೈಸೂರು ಚುಟುಕು ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ MGR ಅರಸ್, ಸಮಾಜ ಸೇವಕರಾದ HMT ಗೋಪಾಲರಾಜೆ ಅರಸ್, ಇಂದುಕಲಾ ಅರಸ್ ಅವರನ್ನ ಸನ್ಮಾನಿಸಲಾಗುವುದು ಎಂದು ವಿವರಿಸಿದರು. ಪ್ರೋತ್ಸಾಹ ಕೊಟ್ಟಾಗುತ್ತೆ. ನೀವು ಸುಮ್ಮನೆ ಹಿಂಗೆ ಜನರಲ್ ಆಗಿ ಎಲ್ರಿಗೂ ಕೊಟ್ಟಂಗೆ ಕೊಟ್ಬಿಟ್ರೆ ಎಲ್ರಿಗೂ ಕೊಟ್ಟಾಗ ನಮಗೂ ಕೊಟ್ಬಿಡ್ತಾರೆ ಅಂತ ಮನಸ್ಥಿತಿ ಆ ರೀತಿ ಬಂದ್ಬಿಡುತ್ತೆ. ನನ್ನ ಕ್ಲಾರಿಫಿಕೇಶನ್, ನಮ್ಮಲ್ಲಿ ಈಗ ಬಂದಿರೋದು ಒಂದು 25 ಅಪ್ಲಿಕೇಶನ್ ನಾವು ಕೊಡ್ತಾ ಇರೋದು ಮೊದಲೇ ವರ್ಷ ನಾವು ಕೊಡ್ತಾ ಇರೋದ್ರಿಂದ ಒಂದು 25 ಜನಕ್ಕೂ ಕೊಟ್ಬಿಟ್ಟು ನೆಕ್ಸ್ಟ್ ಮುಂದಿನ ವರ್ಷ ಮಾಡುವಾಗ ಆ ಥರ ಮಾಡೋಣ ಅಂತಂದು ಕಾರ್ಯಕ್ರಮದಲ್ಲಿ ಅದನ್ನ ಘೋಷಣೆ ಮಾಡಿ. ಯಾವ ರೀತಿ ಅಂದ್ರೆ ಮೊದಲನೇ ವರ್ಷ ಎಲ್ರಿಗೂ ಕೊಡ್ತಾ ಇದ್ವಿ, ಮುಂದಿನ ವರ್ಷ ಅತಿ ಹೆಚ್ಚು ಅಂಕ ಗಳಿಸ್ತವ್ರು ಕೊಡ್ತಿದೀವಿ ಅನ್ನೋದನ್ನ ಘೋಷಣೆ ಮಾಡ್ಬೇಕು. ಆಯ್ತು ಸರ್, ಮಾಡಿ. ಮತ್ತೆ ಅದ್ಯಾರೋ 3 ಸನ್ಮಾನ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಏರ್ಪಾಟ್ ಮಾಡ್ಕೊಂಡಿದ್ದೀವಿ. ಒಬ್ರು ರಕ್ಷಿತ್ ಅಂತ ಕಿರುತೆರೆ ನಟ, ಮೈಸೂರಿನವರು, ನಮ್ಮ ಮಂಡ್ಯ ಜಿಲ್ಲೆನಲ್ಲೇ ಅವರ ತಾಯಿ ಇದನ್ನು ನಮ್ಮ ಸೋದರ ಮಾವನ ಮಗಳೇ, ಅವ್ರಿಗೊಂದು ಮಾಡಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಬ್ರು ಸುಂಗಳಿನಲ್ಲಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ರು, ಪುಟ್ಟರಾಮರಾಜೆ ಅರಸು ಅಂತ, ಒಳ್ಳೆ ಕ್ಯಾಂಡಿಡೇಟು. ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಮಾದರಾಜೆ ಅರಸು, ಕಾರ್ಯದರ್ಶಿ ದೇವರಾಜೆ ಅರಸು, ನಿರ್ದೇಶಕರಾದ ರಾಮರಾಜೆ ಅರಸು, ಲಿಂಗರಾಜೆ ಅರಸು, ರಂಜಿನಿ ಅರಸು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಸಂಭ್ರಮದ ಕೆಂಪೇಗೌಡ ಜಯಂತಿ ಆಚರಣೆ, ಗಮನ ಸೆಳೆದ ಸಾಂಸ್ಕೃತಿಕ ಮೆರವಣಿಗೆ. ಬೆಂಗಳೂರು ಬೆಳವಣಿಗೆಗೆ ಕೆಂಪೇಗೌಡರೇ ಕಾರಣ ಎಂದ ಸಚಿವ ಚಲುವರಾಯಸ್ವಾಮಿ. ಕೆಆರ್ಎಸ್ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಳ, ಜಲಾಶಯ ಸಂಪೂರ್ಣ ಭರ್ತಿಗೆ ದಿನಗಣನೆ ಆರಂಭ. ಜೂನ್ 30ರಂದು ಮುಖ್ಯಮಂತ್ರಿಗಳಿಂದ ಬಾಗಿನ ಅರ್ಪಣೆ. ಪಾಂಡವಪುರ ಸರ್ಕಾರಿ ಶಾಲೆಗೆ ಜಿಲ್ಲಾ ಪಂಚಾಯತ್ ಸಿಇಒ ದಿಢೀರ್ ಭೇಟಿ, ಫಲಿತಾಂಶ ಉತ್ತಮಗೊಳಿಸಲು ನಂದಿನಿ ಸೂಚನೆ. ವಿದ್ಯಾರ್ಥಿಗಳು ಶಾಲೆಗೆ ಗೈರು ಹಾಜರಾಗದಿರಲು ಮನವಿ. ಜೂನ್ 20ರಂದು ಭಾರತಿ ನಗರಕ್ಕೆ ನಿಖಿಲ್ ಕುಮಾರಸ್ವಾಮಿ ಭೇಟಿ, ಜೆಡಿಎಸ್ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಳ್ಳಲು ಡಿಸಿ ತಮ್ಮಣ್ಣ ಮನವಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯದ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.